ಸೊ ಇದಂತೂ ನನಗೆ 3 ಲೋಕ ಸುತ್ಕೊಂಡು ಕ್ಲಿಕ್ ಮಾಡಿ. ಸೊ ಹಾಗೆ ನನಗೆ ವಿಂಡೋ ಸೀಟ್ ಅಂದರೆ ತುಂಬ ಇಷ್ಟ. ಸೊ ವಿಂಡೋ ಸೀಟ್ ಪಕ್ಕ ಕೂತ್ಕೊಂಡು ಏರ್ಪೋರ್ಟ್ಸ್ ಹಾಕೊಂಡು ಮ್ಯೂಸಿಕ್ ಕೇಳ್ಕೊಂಡು 10,000 ಒಂದು ಮಗು ಎಲ್ಲ ನಾವೆಲ್ಲ ಎಲ್ಲಿ ಹೋಗ್ತಾ ಇದೀವಿ. ನನ್ನ ಮಗುಗೆ, ನನ್ನ ಪುಟ್ಟು ಮಗುಗೆ ಮೆಹಂದಿ ಅಂದರೆ ತುಂಬ. ಸೊ ನಮ್ಮ ಅಕ್ಕಂಗೆ ಎಕ್ಸಾಮ್ ಇತ್ತು. ಹೌದಾ, ನಿಮ್ದು ಯೂಟ್ಯೂಬ್ ಚಾನಲ್ ಇದೆಯಾ? ಯೂಟ್ಯೂಬ್ ಚಾನಲ್ ನೇಮ್ ಏನು ಅಂತ ಹೇಳಿ ಅವ್ರು ಸಬ್ಸ್ಕ್ರೈಬ್ ನಮಗೆ. ಸೊ ಅಲ್ಲೇ ಡಿನ್ನರ್ ಸಹ ಮಾಡಿದ್ರಿ ನಾವು. ಲೆಟ್ಸ್ ರಾಕ್ ಅವರ್ ಡೇ ಟು ಡೇ. ಇವರೇ ನಮ್ಮ ಸ್ಪಾನ್ಸರ್ ಇವತ್ತು ಎಲ್ಲ. ನೋ ಕಾಮೆಂಟ್ಸ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಪ್ರೀವಿಯಸ್ ಲಾಸ್ಟ್ ವಿಡಿಯೋ ಕುಕ್ಕಿಂಗ್ ಸೀರೀಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಸೊ ನೀವು ಮನೇಲಿ ಟ್ರೈ ಮಾಡಿ ಅಂತ ಹೇಳಿದ್ದೆ. ನಂಗೆ ಗೊತ್ತಿಲ್ಲ ಎಷ್ಟು ಜನ ಟ್ರೈ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು. ಬಟ್ ಪ್ಲೀಸ್ ಡೂ ಟ್ರೈ. ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ಇವತ್ತು ಕಸಿನ್ಸ್ ಎಲ್ಲ ನಾವು ಔಟಿಂಗ್ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ, ಯಾರ್ಯಾರೆಲ್ಲ ಹೋಗ್ತೀವಿ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೊಂದು ಕ್ವೆಶನ್ ಕೇಳಿದ್ದೆ. ದಟ್ ಈಸ್ ಬ್ಲ್ಯಾಕ್ ವೈಟ್ ಬಟ್ ರೆಡ್, ಕಪ್ಪು ಬಿಳಿ ಆದರೆ ಕೆಂಪು ಅಂತ ಅಂದ್ಬಿಟ್ಟು. ಸೊ ಅದರದ್ದು ಆನ್ಸರ್ ಸಹ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ. ಯಾರೋ ಕಮೆಂಟ್ ಮಾಡಿಲ್ಲ, ಬಟ್ ಯಾರೋ ಒಬ್ಬರು ಮಾತ್ರ ಕಮೆಂಟ್ ಮಾಡಿದರು ದಟ್ ದ ಆನ್ಸರ್ ಇಸ್ ನ್ಯೂಸ್ ಪೇಪರ್ ಅಂತ. ಹೌದು, ಆನ್ಸರ್ ನ್ಯೂಸ್ ಪೇಪರ್. ಯಾಕೆ ಅಂತ ನಾನು ಹೇಳ್ತೀನಿ. ಬಿಕಾಸ್ ಯೂಶ್ವಲಿ ನ್ಯೂಸ್ ಪೇಪರ್ ಬಂದು ಬ್ಲ್ಯಾಕ್ ಮತ್ತು ವೈಟಲ್ಲಿರುತ್ತೆ. ಫುಲ್ ಇಡೀ ನ್ಯೂಸ್ ಪೇಪರ್ ಬಂದು ಬ್ಲ್ಯಾಕ್ ವೈಟಲ್ಲಿರುತ್ತೆ. ಬಟ್ ಇನ್ಸೈಡ್ ಅದರಲ್ಲಿ ಅಥವಾ ಐಲೈಟ್ಸ್, ಹೆಡ್ಲೈನ್ಸ್, ಏನೇ ಒಂದು ನ್ಯೂಸ್ ಆಗಿರ್ಬೋದು, ಅದೆಲ್ಲ ರೆಡ್ ಕಲರಲ್ಲಿ, ಡಾರ್ಕ್ ರೆಡ್ ಕಲರಲ್ಲಿರುತ್ತೆ. ಸೊ ಹಂಗಾಗಿ ಬ್ಲ್ಯಾಕ್ ವೈಟ್ ಬಟ್ ರೆಡ್ ಅಂದರೆ ನ್ಯೂಸ್ ಪೇಪರ್ ಅಂತ. ಸೊ ಈ ವ್ಲಾಗ್ನ ಎಲ್ಲರೂ ಕೊನೆ ತನಕ ನೋಡಿ ಎಂಜಾಯ್ ಮಾಡಿ. ನಾನಿವಾಗ ಇಲ್ಲಿಂದ ಅಕ್ಕನ ಮನೆಗೆ ಹೋಗಬೇಕು. ಸೊ ಹೆಂಗೆ ಹೋಗ್ತೀನಿ, ಎಂದ್ರಲ್ಲಿ ಹೋಗ್ತೀನಿ, ಅಲ್ಲಿ ಹೋಗಿ ಏನೇನು ಮಾಡ್ತೀವಿ, ಎಷ್ಟೊತ್ತಿಗೆ ಹೋಗ್ತೀವಿ, ಏನೇನು ಆಟ ಆಡ್ತೀವಿ, ಪ್ರತಿಯೊಂದು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಸೊ ಕೀಪ್ ವಾಚಿಂಗ್. ಸೊ ಫಸ್ಟ್ ನಾನು BMTC ಬಸ್ಸಲ್ಲಿ ಹೊರಟೆ. ನಮ್ಮ ಮನೆಯಿಂದ ಅಕ್ಕನ ಮನೆಗೆ 45 ಮಿನಿಟ್ಸ್ ಜರ್ನಿ ಇರುತ್ತೆ. ಹೊರಟೆ. ಹಾಗೆ ನನಗೆ ವಿಂಡೋ ಸೀಟ್ ಅಂದರೆ ತುಂಬ ಇಷ್ಟ. ಸೊ ವಿಂಡೋ ಸೀಟ್ ಪಕ್ಕ ಕೂತ್ಕೊಂಡು ಏರ್ಪೋರ್ಟ್ಸ್ ಹಾಕೊಂಡು ಮ್ಯೂಸಿಕ್ ಕೇಳ್ಕೊಂಡು ಹೊರಟೆ. ಫೈನಲಿ ಬಂದು ರೀಚ್. ಫೈನಲಿ 45 ಮಿನಿಟ್ಸ್ ಜರ್ನಿಯಲ್ಲಿ ಬಂದಿದ್ದೀನಿ. ಈಗ ಬಸ್ ಸ್ಟ್ಯಾಂಡಲ್ಲಿ ಹಿಡಿದು ನಿಂತಿದ್ದೀನಿ ನಾನು. ಅಕ್ಕ ಬಂದು ನಾನು ಪಿಕ್ ಮಾಡ್ತಾರೆ. ಈ ಬಸ್ಸಲ್ಲಿ ಸೀರಿಯಸ್ಸೇ ನಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಅವ್ರು ಬಂದು ನಾನು ಪಿಕ್ ಮಾಡ್ತಾರೆ. ನನ್ನನ್ನಂತೂ 5 ನಿಮಿಷ ಬಿಸಿಲಲ್ಲಿ ಚೆನ್ನಾಗಿ ನಿಲ್ಲಿಸಿ ಆಮೇಲೆ ನಮ್ಮ ಅಕ್ಕ ಬಂದಳು. ಅಕ್ಕನ ಜೊತೆ ನನ್ನ ಪುಟ್ಟ ಕಂದಮ್ಮ ಸಹ ಬಂತು. ಸೊ ಗಾಡಿ ಹತ್ಕೊಂಡು ಸೀದಾ ಹೊರಟ್ರಿ. ಹೋಗ್ತಾ ಹಂಗೆ ರೋಡಲ್ಲಿ ಮೆಹಂದಿ ತೊಗೊಂಡು ಹೋಗಿ, ಮೆಹಂದಿ ಯಾಕಂದರೆ ನನ್ನ ಪುಟ್ಟು ಮಗುಗೆ ಮೆಹಂದಿ ಅಂದರೆ ತುಂಬ ಇಷ್ಟ. ಸೊ ಹಾಕೋಣ ಅಂತ. ನನಗೇನು ಮೆಹಂದಿ ಹಾಕೋಕ್ಕೆ ಬರಲ್ಲ, ಹಂಗೂ ಅಟ್ಲೀಸ್ಟ್ ಆ ಮಗು ಖುಷಿಗೋಸ್ಕರ ಏನೋ ಒಂದು ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ಮಗು ತುಂಬ ಖುಷಿ ಪಟ್ಲವಳು. ಇನ್ನೊಂದು ಸತಿ ಹಾಕು ಅಂತ ಹೇಳ್ತಿದ್ಲು. ಸೊ ಈಗ ನಾನು, ನಮ್ಮ ಅಕ್ಕ, ನಮ್ಮ ತಮ್ಮಂದಿರು, ಅಕ್ಕಂದಿರು ಜೊತೆಗೆ ಈ ಪುಟಾಣಿ ಒಂದು ಮಗು ಎಲ್ಲ ನಾವೆಲ್ಲ ಎಲ್ಲಿ ಹೋಗ್ತಾ ಇದೀವಿ ಇವಾಗ ಅಂದರೆ ಲೂಲು ಮಾಲ್ಗೆ ಹೋಗ್ತಾ ಇದೀವಿ. ಸೊ ನಾನು ಮಾರ್ನಿಂಗ್ 10:30ಗೆ ಬಂದಿದ್ದು. ಸೊ ಇವಾಗ ಆಲ್ರೆಡಿ ಅರೌಂಡ್ 3:15 ಆಗಿದೆ. ಇವಾಗ ನಾವು ಹೊರಟಿದ್ದೀವಿ ಎಲ್ರೂ. ಸೊ ನಮ್ಮ ಅಕ್ಕಂಗೆ ಎಕ್ಸಾಮ್ ಇತ್ತು. ಹಂಗೂ ಒಳ್ಳೆ ಹಿಂಸೆ ಮಾಡಿ ನಾವು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಾವು ಲೂಲು ಮಾಲ್ಗೆ ಹೋಗಿ ಅಲ್ಲಿ ಏನೇನು ಆಟ ಆಡ್ತೀವಿ, ಏನೇನು ಮಾಡ್ತೀವಿ ಎಲ್ಲ ನಿಮಗೆ ತೋರಿಸ್ತೀನಿ. ಸೊ ಫೈನಲಿ ವಿ ಆರ್ ಇನ್ ಲುಲು ಮಾರ್ಕೆಟ್, ಹೈಪರ್ ಮಾರ್ಕೆಟ್, ಲುಲು ಮಾಲ್ ಏನೇನೋ ಅಂತಾರೆ. ಸೊ ಫೈನಲಿ ನಾವು ಬಂದಿದ್ದೀವಿ. ಇನ್ನೂ ಇಬ್ಬರು ಬರಬೇಕು. ಸೊ ಅವ್ರಿಗೋಸ್ಕರ ನಾವು ವೆಯ್ಟ್ ಮಾಡ್ತಿದ್ದೀವಿ. ಅಲ್ಲಿ ತನಕ ನಾವು ಸ್ವಲ್ಪ ಫೋಟೋ ಸೆಕ್ಷನ್ ಮಾಡಿಕೊಂಡು ಅವ್ರು ಬಂದಮೇಲೆ ಒಳಗೆ ಹೋಗ್ತೀವಿ. ಏನೇನು ಗೇಮ್ಸ್ ಆಡ್ತೀವಿ ಪ್ರತಿಯೊಂದು ನಿಮಗೆ ತೋರಿಸ್ತೀವಿ. ಕೀಪ್ ವಾಚಿಂಗ್.
ರಾಕ್ ಆರ್ ಡೇ ಟು ಡೇ. ಓಕೆ, ಇವರೇ ನಮ್ಮ ಸ್ಪಾನ್ಸರ್ ಇವತ್ತು ಎಲ್ಲ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಅವರೇ ಆಟ ಆಡ್ಸೋದು ಎಲ್ಲ ನಮಗೆ. ಸೊ ಬನ್ನಿ ಏನೇನು ಗೇಮ್ಸ್ ಆಡ್ತೀವಿ ಅಂತ ತೋರಿಸ್ತೀವಿ. ಎಂಟ್ರಿ ಆಗಿ ಮಾಲೆಲ್ಲ ಸುತ್ಕೊಂಡು ನಾವು ನೆಕ್ಸ್ಟ್ ಬಂದಿದೆ ಗೇಮಿಂಗ್ ಸೆಕ್ಷನ್ಗೆ. ಸೊ ಫಸ್ಟ್ ಗೇಮ್ ಟಾಪ್ ಮಿನಿ ಡ್ಯಾನ್ಸ್ ಎಲ್ಲ ಹಾಡಿ ಎಂಜಾಯ್ ಮಾಡಿ, ನಂತರ ಇದು ಫಾರೆಸ್ಟ್ ರೌಂಡ್ ಅಂತ ಗೇಮ್. ಮಸ್ತು ಮಾತ್ರ ಎಂಜಾಯ್. ಫಾರೆಸ್ಟ್ ಎಲ್ಲ ಸುತ್ತಾದ್ಮೇಲೆ ನಾವು ಬಂದಿದ್ದೆ ಈ ಟಪ್ ಸ್ಪಿನ್ ರೋಲ್ಗೆ. ಪರ್ಫೆಕ್ಟ್ ಇದು ಗೇಮ್ ನೇಮ್ ಗೊತ್ತಿಲ್ಲ, ಬಟ್ ನಾವೆಲ್ಲ ಟಪ್ ಸ್ಪಿನ್ ಅಂತ ಕರಿತೀವಿ. ಸೊ ಇದಂತೂ ನನಗೆ 3 ಲೋಕ ಸುತ್ಕೊಂಡ್ಬಂದಂಗೆ ಆಯಿತು. ಅಷ್ಟು ಸ್ಪೀಡಾಗಿ ನಾವು ಒಳಗಡೆ ಟರ್ನ್ ಆಗ್ತಾ ಇರ್ತೀವಿ. ಆ್ಯಂಡ್ ಫೈನಲಿ ಎಂಜಾಯ್ ಮಾಡಿದ್ರಿ. ಸೊ ಇವಾಗ ಸ್ವಲ್ಪ ಮಗುನೆಲ್ಲ ಆಟ ಆಡಿಸಿ ನಾವು ಮಗುಗೆ ಗೇಮ್ಸ್ ತುಂಬ ಚೆನ್ನಾಗಿತ್ತು. ಅಲ್ಲಿ ತುಂಬ ಥರ ಡಿಫ್ರೆಂಟ್ ಕಾರ್ ಗೇಮ್ಸ್, ಬೈಕ್ ಗೇಮ್ಸ್ ಎಲ್ಲ ಇತ್ತು. ಸೊ ಅವಳಂತೂ ತುಂಬ ಖುಷಿಪಟ್ಲು, ತುಂಬ ಎಂಜಾಯ್ ಮಾಡ್ಕೊಂಡು ಆಡ್ತಾಯಿದ್ಲು. ಮತ್ತು ನಿಮಗೆ ಬ್ಯಾಕ್ಗ್ರೌಂಡ್ ಸ್ವಲ್ಪ ವಾಯ್ಸಸ್ ಕೇಳಿಸ್ತಿರ್ಬೋದು, ಅದು ಈ ಮಗುದು ಸ್ವಲ್ಪ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ರೂ. ಸೊ ಫೈನ್. ನೆಕ್ಸ್ಟ್ ನಾವು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ರಿ. ನಾವು ಸಾಫ್ಟಿ ತೊಗೊಂಡು ಸ್ವಲ್ಪ ಡಿಫ್ರೆಂಟ್ ಪಫ್ ಎಲ್ಲ ತೊಗೊಂಡು, ನೆಕ್ಸ್ಟ್ ಸ್ವಲ್ಪ ಜ್ಯೂಸಸ್ ಎಲ್ಲ ತೊಗೊಂಡು ಫೈನಲಿ ತುಂಬ ಲೇಟ್ ಆಗಿಬಿಟ್ಟಿತ್ತು ನಮಗೆ. ಸೊ ಅಲ್ಲೇ ಡಿನ್ನರ್ ಸಹ ಮಾಡಿದ್ರಿ. ನಾವು ಬಂದು ಪನ್ನೀರ್ ತಾಲಿ ತೊಗೊಂಡಿದ್ರಿ. ಟೇಸ್ಟ್ ವಾಸ್ ರಿಯಲಿ ಅಲ್ಟಿಮೇಟ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಟೇಸ್ಟ್. ಸೊ ಇದಾಗಿತ್ತು ನಮ್ಮ ಇವತ್ತಿನ ಬ್ಲಾಗ್ಸ್. ತುಂಬ ಎಂಜಾಯ್ ಮಾಡಿದ್ರಿ ನಾವಾಗಿರ್ಬೋದು, ಈ ಪುಟಾಣಿ ಕಂದಮ್ಮ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಸೊ ಒಂದ್ಸತಿ ಅವ್ರನ್ನ ರಿವ್ಯೂ ಕೇಳೋಣ, ಅವ್ರು ಹೆಂಗೆಲ್ಲ ಎಂಜಾಯ್ ಮಾಡಿದ್ರು ಅಂತ. ನಮ್ಮ ಸ್ಪಾನ್ಸರ್ ಮಾತಾಡ್ತಾರೆ. ವೇದ, ಹೆಂಗೆ ಅನ್ನಿಸ್ತು ಇವತ್ತು ಮಾಲಿಗೆ ಬಂದು ನೀನು ಸ್ಪಾನ್ಸರ್ ಮಾಡಿದ್ದು? ದುಡ್ಡು ಎಷ್ಟು ಖರ್ಚಾಯಿತು? 10,000. ಚೆನ್ನಾಗಿ ತಿಂದ್ವಿ, ಟೋಟಲಿ ಎಂಜಾಯ್ ಮಾಡಿದೆ. ನಮ್ಮ ಪುಟ್ಟು ಮಗು ಮಾತಾಡುತ್ತೆ. ಹೆಂಗಿರ್ತಮ್ಮ ಚಿನೆ? ಮಾಲಲ್ಲಿ ಏನೇನು ಮಾಡಿದೆ ನೀನು? ಹಾಂ, ಏನೇನು ತಿಂದೆ? ಜ್ಯೂಸು. ಹಾಂ. ಸೊ ನೀವು ನೋಡಿದ್ರಲ್ಲ, ನನ್ನ ಜೊತೆ ಬಂದಿದ್ದು ಸರ್ ಆ್ಯಕ್ಚುಲಿ ಇನ್ನೇನು ಕೊಟ್ಟಿಲ್ಲ. ಅವ್ರು ಕೊಡಲ್ ಮತ್ತು ಅವ್ರಿಗೆ ಕ್ಯಾಮ್ರಾ ಫೇಸ್ ಮಾಡೋಕ್ಕೆ ತುಂಬ ನಾಚಿಕೆ ಅಂತೆ. ಸೊ ಇಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ, ಇಷ್ಟು ನಮ್ಮ ಮಗು ಎಷ್ಟು ಚೆನ್ನಾಗಿ ಮಾತಾಡ್ತಿಲ್ಲ. ಸೊ ನಾವು ಎಂಜಾಯ್ ಮಾಡಿದ್ವಿ. ಸೊ ನಾವು ವೀಡಿಯೋ ಶೂಟ್ ಮಾಡೋ ಟೈಮಲ್ಲಿ ಅಲ್ಲೊಬ್ಬರು ರ್ಯಾಂಡಮ್ ಪರ್ಸನ್ ಕೂತಿದ್ರು. ಸೊ ಅವರು ನಾವು ವೀಡಿಯೋ ಶೂಟ್ ಮಾಡೋದನ್ನ ನೋಡಿ, ಹೌದಾ ನಿಮ್ದು ಯೂಟ್ಯೂಬ್ ಚಾನಲ್ ಇದೆಯಾ, ಯೂಟ್ಯೂಬ್ ಚಾನಲ್ ನೇಮ್ ಏನು ಅಂತ ಹೇಳಿ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರು. ಫೈನಲಾಗಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಇದೇ ಥರ ನನ್ನನ್ನು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. Till my next vlog, keep love you. Bye.